ಸಾಂವಿಧಾನಿಕ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ತಾವೇ ಹೇಳಿದ ಮಾತಿನ ಪ್ರಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ 22 ಭಾಷೆಗಳು ಸರಿಸಮಾನ ಅಂತ ಹೇಳಲ್ಪಟ್ಟಿದೆ. ಸೊ ಹಿಂದಿಯಂತೆ ಕನ್ನಡವೂ ಹೌದು, ಕನ್ನಡದಂತೆ ತಮಿಳು ಹೌದು, ತಮಿಳಿನಂತೆ ಮಲಯಾಳಮೂ ಹೌದು, ಮರಾಠಿ ಹಾಗೂ ಬಾಂಗ್ಲಾ, ಗುಜರಾತಿ, ಯಾವುದೇ ಯು ಟೇಕ್ ಎನಿ 22 ಲ್ಯಾಂಗ್ವೇಜ್ಗಳಲ್ಲಿ ಇಲ್ಲಿ ಯಾರಿಗೂ ಕೂಡ ಶ್ರೇಷ್ಠತೆಯ ವ್ಯಸನ ಬೇಡ, ಹಿಂದಿಗೂ ಬೇಡ, ಕನ್ನಡಕ್ಕೂ ಬೇಡ, ತೆಲುಗುಗೂ ಬೇಡ. ಸೊ ಈ ಶ್ರೇಷ್ಠತೆಯ ವ್ಯಸನ ಹಿಂದಿಗೆ ಮಾತ್ರ ಯಾಕೆ? ಹಿಂದಿ ಉತ್ಕೃಷ್ಟ, ಕನ್ನಡ ಕನಿಷ್ಠ ಅಂತ ಯಾರು ಹೇಳಿಲ್ಲ. ಆಗ ಹೇಳಿದವನು ಅವನು ದೇಶದ್ರೋಹಿನೋ, ಅವನು ಅತ್ಯಂತ ದೊಡ್ಡ ದ್ರೋಹಿ ಅವನು. ನೋಡಿ, ನಮಗೆ ಕರ್ನಾಟಕ ಮತ್ತು ಬೆಂಗಳೂರು ಮತ್ತು ನನ್ನ ಕನ್ನಡ ಎಲ್ಲವನ್ನ ಕೊಟ್ಟಿದೆ. ನಾನು ಕುಡಿತಿರೋದು ಇಲ್ಲಿನ ನೀರನ್ನ, ಇಲ್ಲಿ ತಿಂತಾ ಇರೋದು ಇಲ್ಲಿನ ಅನ್ನವನ್ನ, ಸೇವಿಸ್ತಾ ಇರೋದು ಕರ್ನಾಟಕದ ಗಾಳಿಯನ್ನ. ಕನ್ನಡಾಂಬೆ ನಮಗೆ ಮುಖ್ಯ. ಆದ್ರೆ ಕನ್ನಡ ಜೊತೆಗೆ ಹಿಂದಿ ಕಲಿಬಾರ್ದು ಅಂತ ಹೇಳೋದಕ್ಕೆ ರಾಜ್ಯ ಸರ್ಕಾರದವರು ಇವ್ರು ಯಾರು? ಒಂದ್ ನಿಮಿಷ ನಂದು ಇನ್ನೊಂದು ಪ್ರಶ್ನೆ ಇದೆ. ಕಲ್ತ್ರೆ ಅದರಿಂದ ನಿಮಗಾಗುವ ಅನಾನುಕೂಲ ಏನು? ಹಿಂದಿ ನನ್ನ ಭಾಷೆ ಅಲ್ಲ ಸರ್, ನಿಮ್ ಭಾಷೆ ಅಲ್ಲ ಮೇಡಮ್, ಭಾಷೆ ಅಲ್ಲ, ಕನ್ನಡ ನನ್ನ ಭಾಷೆ. ಭಾಷೆಯಾಗಿ ನಾನು ಕನ್ನಡವನ್ನ ಕಲಿತೀನಿ, ಕನ್ನಡವನ್ನ ನನ್ನ ಭಾಷೆಯಾಗಿ ಕನ್ನಡವನ್ನ ವಿರೋಧ ಮಾಡಿ ಹಿಂದಿಯನ್ನ ಕಲಿಸ್ತೀವಿ ಅಂತ ಯಾರು ಹೇಳಿದ್ರು ನಿಮಗೆ? ನೀವ್ ಹೇಳಿದ್ರಲ್ಲ ಯಾಕೆ ಹಿಂದಿ? ನಿಮ್ಗೊಂದು ಪ್ರಶ್ನೆ ಇದೆ, ಸಿಂಪಲ್ ಪ್ರಶ್ನೆ ಮೇಡಮ್, ಸಿಂಪಲ್ ಪ್ರಶ್ನೆ ಇದೆ. ಭಾಷೆಯನ್ನ ನಾನು ಯಾಕೆ ಕಲಿಬೇಕು? ನನ್ನ ತಾಯಿಯ ಭಾಷೆ, ನನ್ನ ನಾಡಿನ ಭಾಷೆ, ನನಗೆ ದಟ್ ಇಸ್ ಮೋರ್ ಇನಫ್ ಫಾರ್ ಮೀ. ನನಗೆ ಕನ್ನಡ ಸಾಕು. ಅದನ್ನ ನೀವು ಡಿಸೈಡ್ ಮಾಡಂಗಿಲ್ಲ. ಒಂದ್ ನಿಮಿಷ, ಹಿಂದಿ ಯಾಕೆ ಕಲಿಬೇಕು? ಒಂದ್ ನಿಮಿಷ ಮೇಡಮ್, ನನಗೆ ಮಾತಾಡಬೇಡಿ. ಅದನ್ನ ನೀವು ಡಿಸೈಡ್ ಮಾಡಬೇಡಿ. ಈ ರಾಜ್ಯದಲ್ಲಿ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾರಲ್ಲ, ಆ ತಂದೆ ತಾಯಿಗಳ ಮೇಲೆ ಬಿಡಿ ನೀವು, ಆಯ್ತಲ್ಲ? ಈಗ ಇವರು ಹಿಂದಿ ಹೇರಿಕೆ ಮಾಡಬಾರದು, ಹಿಂದಿನ ತೆಗಿತೀವಿ ಅಂತ ಹೇಳಿ ಏಕಾಏಕಿ ನಿರ್ಧಾರ ಮಾಡಿದ್ರಲ್ಲ ಕಾಂಗ್ರೆಸ್ನವರು. ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಕಮಿಟಿಯನ್ನ ರಚನೆ ಮಾಡಿದಾರಾ? ತಂದೆ ತಾಯಿಗಳ ಜೊತೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆ ನೋಡಿ, ಒಂದ್ ನಿಮಿಷ, ಯಾಕೆ ಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಭಾಷೆ ಕಲ್ತ್ರೆ ಅದರಿಂದ ಒಂದಷ್ಟು ಜ್ಞಾನ ಸಿಗುತ್ತೆ. ತ್ರಿಭಾಷಾ ಸೂತ್ರ ಇದೆ ನಮ್ಮಲ್ಲಿ. ಒಂದ್ ನಿಮಿಷ, ತ್ರಿಭಾಷಾ ಸೂತ್ರ ಹೊಸ ಶಿಕ್ಷಣ ನೀತಿಯ ಪ್ರಕಾರ ತ್ರಿಭಾಷೆಗಳಲ್ಲಿ ನೀವು 2 ಸ್ಥಳೀಯ ಭಾಷೆಯನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಈಗ ನಾವು ಹಿಂದಿ ಕಲಿತಾ ಇದೀವಿ, ಬಟ್ ಉತ್ತರ ಭಾರತದಲ್ಲಿ ನೀವು ಹಿಂದಿಯ ಜೊತೆಗೆ ಯಾರು ತಮಿಳ್ ಕಲಿಯಲ್ಲ, ಯಾರು ಕನ್ನಡ ಕಲಿಯಲ್ಲ, ಯಾರು ಮಲಯಾಳಂ ಕಲಿಯಲ್ಲ, ಯಾರು ಮರಾಠಿ ಕಲಿಯಲ್ಲ. ನಾವು ಮಾತ್ರ ಹಿಂದಿ ಕಲಿಬೇಕು, ಅವ್ರು ಯಾರು ಕಲಿಯಲ್ಲ ಬೇರೆ ಭಾಷೆಗಳನ್ನ. ಯಾಕೆ ನಿಮಗೆ ಮಾಹಿತಿಯ ಕೊರತೆ ಇದೆ. ಅಲ್ಲೂ ಥರ್ಡ್ ಲ್ಯಾಂಗ್ವೇಜ್ ಆಗಿ ಸಂಸ್ಕೃತನ ಕಲಿತಾರೆ, ಭೋಜ್ಪುರಿಯನ್ನ ಕಲಿತಾರೆ. ಕ್ಯಾಚ್ ಮಾಡ್ತಿಲ್ಲ. ಈಗ 3 ನೋಡಿ, ಸ್ಥಳೀಯ 2 ದೇಶದ 2 ಭಾಷೆಗಳು ನೀವು ಕಲಿಬಹುದು. ಇವಾಗ ನಾವು ಕನ್ನಡದ ಜೊತೆ ಹಿಂದಿ ಕಲಿತಿದೀವಿ, ಆಯ್ತಾ? ನಾನು ತೆಲುಗು ಕಲಿಬಹುದು, ತಮಿಳು ಕಲಿಬಹುದು. ಇದು ನನ್ನ ವೈಯಕ್ತಿಕ ನಿರ್ಧಾರವಾಗುತ್ತೆ. ಅದೇ ರೀತಿ ಉತ್ತರ ಭಾರತದಲ್ಲಿ ಟೆಲ್ ಮಿ, ನಾಟ್ ಇವನ್ ಒಬ್ಬ ವಿದ್ಯಾರ್ಥಿಯು ಕೂಡ ನೀವು ಬೇರೆ ಭಾಷೆ ಹಿಂದಿಯ ಜೊತೆಗೆ ಸಂಸ್ಕೃತ ಕಲಿತಾರೆ ಹೊರತು ತೆಲುಗು, ತಮಿಳು, ಮಲಯಾಳಂ, ಮರಾಠಿ, ಬಾಂಗ್ಲಾ, ಗುಜರಾತಿ ಯಾವುದನ್ನು ಕಲಿಯಲ್ಲ. ಯಾಕಂದ್ರೆ ಸ್ಟೇಟಸ್ 6 ಹಂಗೆ ಹೇಳುತ್ತೆ, ಹಿಂದಿ ಭಾಷೆಯನ್ನ ಬಲ್ಲವರು ರಾಷ್ಟ್ರದ ತುಂಬಾ ವ್ಯಾಪಿಸಿದ್ದಾರೆ. ಅದು ಸಿಂಪಲ್. ಅದೇ ವ್ಯಾಪಿಸಿ ಈಗ ನಮ್ಮ ದೇಶೀಯ ಭಾಷೆಗಳನ್ನ ನಿರ್ನಾಮ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಹೋರಾಟ. ಹಿಂದಿಯಿಂದ ನಮ್ಮ ನಾಡಿನ ಭಾಷೆಗಳು ನಿರ್ನಾಮವಾಗ್ತಾ ಇದ್ದಾವೆ. ನನಗೆ ಅನ್ನಿಸ್ತಾ ಇಲ್ಲ. ನಿಮಗನ್ನಿಸ್ತಿಲ್ಲ? ಪ್ರಧಾನಮಂತ್ರಿ ಮೋದಿ ಅವರು, ಅಮಿತ್ ಶಾ ಅವರು, ಅಥವಾ ಮುಂದಕ್ಕೆ ಯಾರ ಪ್ರಧಾನಮಂತ್ರಿ ಯೋಗಿ ಆಗ್ಬಹುದು, ದೇಶವನ್ನ ಉದ್ದೇಶಿಸಿ ಹಿಂದಿಯಲ್ಲಿ ಮಾತಾಡ್ತಾರಲ್ಲ, ಅದಕ್ಕೆ ಕಾಂಗ್ರೆಸ್ನವರು ಈ ನಿಲುವನ್ನ ತಗೊಂಡಿದ್ದಾರೆ ಅನ್ನೋದು ನನ್ನ ನೇರ ಆಪಾದನೆ. ಹಿಂದಿಯಲ್ಲಿ ಮಾತಾಡ್ತಾರೆ, ನೇರ ಆಪಾದನೆ. ಹಿಂದಿ ವಾಲಗಳು ಹಿಂದಿಯಲ್ಲಿ ಮಾತಾಡ್ತಾರೆ ಸರ್, ಮಾತಾಡ್ತಾರೆ. ಹಿಂದಿ ವಾಲಗಳು ಹಿಂದಿಯಲ್ಲಿ ಮಾತಾಡ್ತಾರೆ. ಇಷ್ಟು ದಿವಸ ಇಲ್ಲದೆ ಇದ್ದಂತಹ, ಇಷ್ಟು ದಿವಸ ತಮಿಳುನಾಡು ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ದ್ವಿಭಾಷಾ ನೀತಿ, ಒಂದು ತಮಿಳು, ಇನ್ನೊಂದು ಇಂಗ್ಲಿಷ್ ಬಿಟ್ಟರೆ ಹಿಂದಿಯನ್ನ ಅಡಾಪ್ಟ್ ಮಾಡಿಲ್ಲ. ನಾವು ಕೂಡ ಕಾಲಕ್ಕೆ ತಕ್ಕಂತೆ ವಿರೋಧಿಸಿದ್ದೇವೆ. ಈಗ ನಮ್ಮ ಕನ್ನಡದ ಪರಿಸ್ಥಿತಿ ನೋಡಿದ ಮೇಲೆ ಕನ್ನಡವನ್ನ ಉಳಿಸಬೇಕು, ಈ ಹಿಂದಿಕೆಯ ಅನಗತ್ಯ ಹೇರಿಕೆಯನ್ನು ಅಳಿಸಬೇಕು. ನಿಮ್ದೆಲ್ಲ ಒಪ್ಕೊಳ್ತೇನೆ. 2450 ಕನ್ನಡ ಶಾಲೆಗಳನ್ನ ಕರ್ನಾಟಕ ಸರ್ಕಾರ ಮುಚ್ಚಿದೆ. ಆಮೇಲೆ ಮದ್ರಸಗಳಲ್ಲಿ ಕನ್ನಡ ಶಿಕ್ಷಣ ಇಲ್ಲ ಅಂತ ಹೇಳಿ ಒಂದ್ ನಿಮಿಷ ಮದ್ರಸಗಳಲ್ಲಿ ಕನ್ನಡ ಕಲಿಸೋದು ಕಡ್ಡಾಯ ಅಲ್ಲ ಅಂತ ಹೇಳಿ ಇವರ ಸರ್ಕಾರ ಒಂದು
ಆಜ್ಞೆಯನ್ನ ಹೊರಡಿಸಿದೆ. ಇದರ ಅರ್ಥ ಏನು? ನೀವು ಅದನ್ನ ಮಾತಾಡಿ, ಮಾತಾಡ್ತಾ ಇದ್ದೀನಲ್ಲ. ನಾನು ನಿಮ್ಗೆ ಬೆಂಬಲ ಕೊಡ್ತೀನಿ. ಮಾತಾಡ್ತಾ ಇದ್ದೀನಲ್ಲ. 2450 ಕನ್ನಡ ಶಾಲೆಗಳನ್ನ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರ್ವನಾಶ ಮಾಡಿದ್ದಾರೆ. ಮಾತಾಡ್ತೇನೆ ಮೇಡಮ್. ಈಗ ಶಿವಸೇನೆ ಅಂತಂದ್ರು ಭಾಸ್ಕರ್ ಅವರು, ಯಾವ್ದು ಮಹಾರಾಷ್ಟ್ರದಲ್ಲಿ ಇದೆಯಲ್ಲ ಅದ ಸರ್? ಅಲ್ಲ, ಯಾವ ಟೀಮು ಕೇಳಿ, ಯಾವ ಶಿವಸೇನೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದೆಯಲ್ಲ ಆ ಶಿವಸೇನೆನ? ಎಲ್ಲ ಕಡೆ ಇದೆ. ಯಾವ ಪಕ್ಷದಲ್ಲಿ ಅಲ್ಲ ಸರ್, ಇನ್ನೇನು ಕಾಂಗ್ರೆಸ್ ಬಿಜೆಪಿ ಅದ್ರದ್ದು ಹೆಡ್ ಆಫೀಸ್ ಎಲ್ಲಿದೆ, ಅದ್ರದ್ದು ಹೈಕಮಾಂಡ್ ಎಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಮೂಲ ಮಹಾರಾಷ್ಟ್ರ ತಾನೆ. ಹೌದು. ಒಂದ್ ನಿಮಿಷ ಮೇಡಮ್, ಒಂದ್ ಪ್ರಶ್ನೆ. ಕಾಂಗ್ರೆಸ್ನ ಮೂಲ ಯಾವುದು? ಅಲ್ಲ, ಅಲ್ಲ, ಕಾಂಗ್ರೆಸ್ನ ಮೂಲ ಯಾವುದು? ಕಾಂಗ್ರೆಸ್ ಏನ್ ಪ್ರಾದೇಶಿಕ ಪಕ್ಷನ? ಕರ್ನಾಟಕದಲ್ಲಿ ಹುಟ್ಟಿರೋದಾ? ಬಿಜೆಪಿ ಏನ್ ಕರ್ನಾಟಕದಲ್ಲಿ ಹುಟ್ಟಿರೋದಾ? ಅಲ್ಲ, ಪಾಯಿಂಟ್ ಏನಕ್ಕೆ ಕೇಳ್ತಾ ಇದೀನಿ ಗೊತ್ತಾ? ಇದೇ ಮಹಾರಾಷ್ಟ್ರದಲ್ಲಿ ಕರೆಕ್ಟ್. ಇದೇ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷ ಹಿಂದಿ ತೆಗೆದಾಕಿ ದ್ವಿಭಾಷಾ ನೀತಿ ಮಾಡಿದ್ರಲ್ಲಿ ನಿಮ್ ಶಿವಸೇನೆಯವರು ಒಪ್ಕೊಂಡ್ರು, ಅದನ್ನ ಪ್ರೊಟೆಸ್ಟ್ ಮಾಡಿದ್ರು ಸರ್. ಅವರೇ ಮಾಡಿರೋದು. ಏನ್ ಮಾಡಿದ್ರಿ ನೀವು? ಮಾಡ್ಲಿ ಬಿಡಿ ಅಂದ್ರೆ ಅಲ್ಲ, ಏನ್ ನರೇಂದ್ರ ಮೋದಿ ಮಾಡಿದ್ರಿ? speech ಅವ್ರು ನನ್ನ ಕೇಳಲ್ಲ. point ಏನ್ ಗೊತ್ತಾ ಸರ್? ಇಲ್ಲ, ನಿಮ್ ಪ್ರಶ್ನೆ ಬಿಟ್ಟು ಹೋಗ್ಬೇಡಿ. ಇಲ್ಲ, ಒಂದ್ ನಿಮಿಷ ಕೇಳಿ. ಸರ್, ಮಾತು ಎತ್ತಿದ್ರೆ ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ಸರ್, ನೀವು ಶಿವಸೇನೆ ಅಂತ ಹೇಳಿದ ಮೇಲೆ ಮಹಾರಾಷ್ಟ್ರದ ಮೂಲದ ಒಂದು ಪಕ್ಷವಾಗಿ ಅಲ್ಲಿ ಇಮಿಡಿಯೇಟ್ ಹಿಂದಿ, ಒಂದು ಕರ್ನಾಟಕದಲ್ಲಿ ಹಿಂದಿ ಜಾಸ್ತಿ ಮಾತಾಡಲ್ಲ ನಾವು, ಮಹಾರಾಷ್ಟ್ರದಲ್ಲಿ ನಮ್ಗಿಂತ ಜಾಸ್ತಿ ಹಿಂದಿ ಮಾತಾಡ್ತಾರೆ. ಅಲ್ಲಿ ಇಮಿಡಿಯೇಟ್ ಹಿಂದಿ ದ್ವಿಭಾಷಾ ನೀತಿಯನ್ನ ಅನುಸರಿಸಿಕೊಂಡಾಗ ನಿಮ್ ಶಿವಸೇನೆಯವರು ಒಪ್ಪುಕೊಂಡು ಅದನ್ನ ಸಂಭ್ರಮಿಸಿದ್ರು. ಇಲ್ಲಿ ಬಂದು ವಿರೋಧ ಮಾಡ್ತಾ ಇದ್ದೀರಾ. ಇಲ್ಲಿ ಸಿಂಪಲ್ ಇಷ್ಟೇ, ಇಲ್ಲಿ ಸಿಂಪಲ್ ಇಷ್ಟೇ. ನೋಡಿ, ನಿಮಗೆ ನಾನು ಮಾತಾಡ್ಬಿಡ್ತೀನಿ ಸರ್, ನೀವು ನಿಮ್ ಪ್ರಶ್ನೆಗಳು ಉತ್ತರ ಕೊಟ್ಬಿಡ್ತೀನಿ. ಇಲ್ಲಿ ಒಂದು ನಮ್ಮ ಪ್ರಶ್ನೆಗಳು ಇಲ್ಲಿ ಏನ್ ನಡೀತಾ ಇದೆ ವಿಷಯವನ್ನ ತಗೋತು ಅಂತಂದ್ರೆ ಇವರಿಗೆ ಬೇರೆ ಉತ್ತರ ಇರೋದಿಲ್ಲ. ಸ್ಟ್ರೈಟ್ ಇಲ್ಲ ಮದ್ರಾಸ, ಸ್ಟ್ರೈಟ್ ಇಲ್ಲ ಪಾಕಿಸ್ತಾನ, ಸ್ಟ್ರೈಟ್ ಇಲ್ಲ ಮಾತಾಡೋದಕ್ಕೆ ಬಿಡಿ. ಮದ್ರಸಾಗೆ ಪೂರ್ತಿ ಮಾತಾಡೋಕೆ ಬಿಡಿ. ಅದೇ ಪೂರ್ತಿ ಮಾತಾಡೋದಕ್ಕೆ ಇವರು ಮಾತಾಡಲ್ಲ, ಮಾತಾಡೋದಕ್ಕೆ ಬಿಡಿ. ಹಿಂದಿ ಅಂದ್ರೆ ಮಾತಾಡ್ತಾರೆ, ಅರಬಿಕ್ ಅಂದ್ರೆ ನಾನು ಮಾತಾಡೋದು ನಾನು ಕಂಪ್ಲೀಟ್ ಮಾಡ್ತೀನಿ. ಒಂದ್ ನಿಮಿಷ ಅವಕಾಶ ಕೊಡ್ತೀನಿ. ನೀವು ಮದ್ರಸಾ ಮಾತಾಡೋಣ ಅಂದ್ರೆ ಮದ್ರಸಾ ಮಾತಾಡೋಣ, ಹಿಂದಿ ಮಾತಾಡೋಣ ಹಿಂದಿ ಮಾತಾಡೋಣ. ಡೋಂಟ್ ಮಿಕ್ಸ್ ದಿ ಸಬ್ಜೆಕ್ಟ್. ಅಲ್ಲ, ಇದು ಹೇಳ್ತೀನಿ ಮೇಡಮ್. ಇವರು ಏನ್ ಗೊತ್ತಾ, ಉತ್ತರ ಇಲ್ಲ. ಸುರೇಣ ಹೇಳ್ಬಿಡ್ತೀನಿ, ಇವ್ರಿಗೆ ಉತ್ತರ ಯಾವಾಗ ಕರೆಕ್ಟ್ ಅವ್ರಿಗೆ ನೀವು ಉತ್ತರ ಕೊಡಬೇಡಿ. ಕರ್ನಾಟಕದ ಜನತೆಗೆ ನಾನು ತುಂಬಾ ಜನ, ನನ್ನ ಫೇಸ್ಬುಕ್ ಅಲ್ಲಿ ಸಾಕಷ್ಟು ಜನ ಇದನ್ನು ವಿರೋಧಿಸಿರ್ತಾರೆ. ಅಂದ್ರೆ ಕಮೆಂಟ್ಗಳು ಸ್ಟ್ರೈಟ್ ಉರ್ದು ಮದ್ರಸಾ ಹೋಗ್ಬಿಡ್ತಾರೆ. ಇಲ್ಲಿ ಪಾಯಿಂಟ್, ನನ್ನ ಬ್ಯಾಂಕ್ ಉದ್ಯೋಗವನ್ನ ಉರ್ದು ಕಿತ್ಕೊಂಡಿದ್ರು ಉರ್ದು ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ನನ್ನ ರೈಲ್ವೆ ಇಲಾಖೆ ಉದ್ಯೋಗಗಳನ್ನ ಉರ್ದು ಕಿತ್ಕೊಂಡಿದ್ರು ಉರ್ದು ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಅಥವಾ ನನ್ಗೇನಾದ್ರೂ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಉರ್ದುವನ್ನ ಕಡ್ಡಾಯವಾಗಿ ಕಲಿಲೇಬೇಕು ಅಂತ ಏನಾದ್ರು ಆದೇಶ ಮಾಡಿದ್ರೆ ಕನ್ನಡ ಭಾಷೆಯನ್ನೇ ಅವ್ರ ಹಣೆ ಬರ. ಇಲ್ಲಿ ಹೇಳ್ತೀನಿ, ಇಲ್ಲಿ ಯಾರು ಸಹ